ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಅರ್ಜುನನಿಗೂ ಸಂಶಪ್ತಕರಿಗೂ ಯುದ್ಧವು ಎಂಬ 48ನೆಯ ಅಧ್ಯಾಯಕ್ಕೆ ಸ್ವಾಗತ. ಹೀಗೆ ಕ್ಷತ್ರಿಯ ವಿನಾಶಕರವಾದ ಮಹಾಯುದ್ಧವು ನಡೆಯುತ್ತಿರುವಾಗ ಗಾಂಡೀವ ಧನುಸ್ಸಿನ ಪ್ರಬಲ ಧ್ವನಿಯು ಕೇಳಿಸಿತು. ಆಗ ಅರ್ಜುನನು ಸಂಶಪ್ತಕರು, ಕೋಸಲರು, ನಾರಾಯಣ ಸೈನ್ಯಗಳು ಇವುಗಳನ್ನೆಲ್ಲ ಎದುರಿಸಿ ಯುದ್ಧವನ್ನು ಆರಂಭಿಸಿದನು. ಕ್ರೂರ ಕೋಪಿಗಳು, ಜಯಾತುರವುಳ್ಳವರು ಆದ ಸಂಶಪ್ತಕರು ಅರ್ಜುನನ ಮೇಲೆ ಬಾಣವರ್ಷಗಳನ್ನು ಸುರಿಸಿದರು. ಅರ್ಜುನನು ಆ ಬಾಣವರ್ಷಗಳಿಗೆಲ್ಲ ಎದೆಗೊಟ್ಟು ಇದಿರಾಗಿ ಬಂದ ರಥಿಕ ಶ್ರೇಷ್ಠರುಗಳನ್ನೆಲ್ಲ ಹೊಡೆದಟ್ಟುತ್ತಾ ಶತ್ರು ಮಧ್ಯದಲ್ಲಿ ಪ್ರವೇಶಿಸಿದನು. ಮಹಾರಥನಾದ ಸುಶರ್ಮನನ್ನು ಎದುರಿಸಿ ಆತನ ಮೇಲೆ ಬಾಣವರ್ಷಗಳನ್ನು ಸುರಿಸಿದನು. ಸಂಶಪ್ತಕರು ಅರ್ಜುನನ ಮೇಲೆ ಬಾಣವರ್ಷಗಳನ್ನು ಸುರಿಸುತ್ತಿದ್ದರು. ಆಗ ಸುಶರ್ಮನು 10 ಬಾಣಗಳಿಂದ ಅರ್ಜುನನನ್ನು ಹೊಡೆದು 3 ಬಾಣಗಳನ್ನು ಕೃಷ್ಣನ ಬಲದ ಕೈಗೆ ಗುರಿಯಿಟ್ಟು ಹೊಡೆದನು. ಬೇರೊಂದು ಆಯುಧದಿಂದ ಪಾರ್ಥನ ಧ್ವಜವನ್ನು ಹೊಡೆದನು. ವಿಶ್ವಕರ್ಮ ನಿರ್ಮಿತವಾದ ಆ ವಾನರ ಧ್ವಜವು ನರ್ತನ ಮಾಡುವಂತೆ ನಡುಗಿ ಭಯಂಕರ ನಾದವನ್ನು ಹೊರಡಿಸಿತು. ಆ ಶಬ್ದವನ್ನು ಕೇಳಿ ನಿನ್ನ ಕಡೆಯ ಸೈನಿಕರೆಲ್ಲರೂ ಭಯದಿಂದ ಸ್ತಬ್ಧರಾಗಿ ನಿಂತು ವಿವಿಧ ವರ್ಣದ ಪುಷ್ಪಗಳಿಂದ ತುಂಬಿದ ವಚಿತ್ರ ವನದಂತೆ ಕಾಣಿಸಿದರು. ಯುದ್ಧ ವೀರರೆಲ್ಲರೂ ತಿರುಗಿ ಧೈರ್ಯದಿಂದ ಪ್ರಜ್ಞೆಗೊಂಡ ಮೇಲೆ ಮೇಘಗಳು ಪರ್ವತವನ್ನು ಹೇಗೋ ಹಾಗೆ ಅರ್ಜುನನನ್ನು ಬಾಣವರ್ಷಗಳಿಂದ ಮರೆಸುತ್ತಾ ಆತನನ್ನು ಎಲ್ಲಾ ಕಡೆಗಳಲ್ಲಿಯೂ ಸುತ್ತಿ ನಿಂತರು. ಎಲ್ಲ ಕಡೆಗಳಿಂದಲೂ ಅವರು ಅರ್ಜುನನ ಕುದುರೆಗಳನ್ನು, ರಥಚಕ್ರಗಳನ್ನು, ಇರಚಿಯನ್ನು ಬಂದು ಹಿಡಿಯುವ ಪ್ರಯತ್ನದಲ್ಲಿದ್ದರು. ಸಾವಿರಾರು ಮಂದಿ ಯುದ್ಧವೀರರು ಬಂದು ಅರ್ಜುನನ ರಥವನ್ನು ಕದಲದಂತೆ ತಡೆದರು. ಆಗ ಸಂಶಪ್ತಕರ ಕಡೆಯ ಕೆಲವು ಮಂದಿ ಯುದ್ಧವೀರರು ಕೃಷ್ಣಾರ್ಜುನರಿಬ್ಬರನ್ನು ಸೆರೆಹಿಡಿಯಲುದ್ದೇಶಿಸಿ ಆ ರಥವನ್ನೇರಿ ಸಿಂಹನಾದ ಮಾಡಿದರು. ಮತ್ತೆ ಕೆಲವರು ಕೃಷ್ಣನ 2 ಕೈಗಳನ್ನು ಹಿಡಿದುಕೊಂಡರು. ಕೆಲವರು ರಥದ ಮೇಲಿದ್ದ ಪಾರ್ಥನನ್ನು ಹಿಡಿದರು. ಆಗ ಅಪ್ರಮೇಯ ಪ್ರಭಾವವುಳ್ಳ ಕೃಷ್ಣನು ತನ್ನ ಕೈಗಳನ್ನು ಲೀಲಾ ಮಾತ್ರದಿಂದ ಒದರುತ್ತಾ ದುಷ್ಟ ಗಜವು ತನ್ನ ಮಾವಟಿಗರನ್ನು ಕೆಡಹುವಂತೆ ಆ ಸಂಶಪ್ತಕ ವೀರರೆಲ್ಲರನ್ನು ರಥದಿಂದ ಕೆಳಕ್ಕುರುಳಿಸಿದನು. ಆಗ ಸಂಶಪ್ತಕರಿಂದ ಆಕ್ರಮಿಸಲ್ಪಟ್ಟಿದ್ದ ಅರ್ಜುನನ ರಥಕ್ಕೆ ಸ್ವಲ್ಪ ಹೊತ್ತು ಅತ್ತಿತ್ತ ಕದಲುವುದಕ್ಕೂ ಶಕ್ತಿ ಇಲ್ಲದಂತಾಗಿ ಅದು ಮಹಾಶ್ಚರ್ಯಕರವಾಗಿದ್ದಿತು. ಆದರೇನು, ರಥಿಕ ಅಧಿಕ ಬಾಹುಬಲವುಳ್ಳ ಪಾರ್ಥನು ತನ್ನ ರಥವು ತಡೆಯಲ್ಪಟ್ಟುದನ್ನು ನೋಡಿ ತನ್ನನ್ನು ಎದುರಿಸಿ ಬರುತ್ತಿರುವ ಆ ಪ್ರಬಲ ವೀರರನ್ನು, ರಥದ ಮೇಲಿರುವವರನ್ನು ಏಕಕಾಲದಲ್ಲಿ ಕಾಲಿನಿಂದ ಒದೆದು ತಳ್ಳಿದನು. ಮತ್ತು ಅವನು ನಿರ್ಭಯವಾಗಿ ಸಮೀಪವರ್ತಿಗಳನ್ನು ವಧಿಸುವ ಶಕ್ತಿಯುಳ್ಳ ಬಾಣಗಳಿಂದ ರಥದ ಮೇಲಿದ್ದವರನ್ನು ನಿಗ್ರಹಿಸಿ ಆಮೇಲೆ ಮುಗುಳ್ನಗೆಯಿಂದ ಕೇಶವನನ್ನು ಕುರಿತು, ಕೃಷ್ಣ, ಮಹಾಬಾಹು, ಅಧಿಕ ಸಂಖ್ಯಾಕರಾದ ಈ ಸಂಶಪ್ತಕರೇನೋ ಈಗ ಕಾಲಪ್ರೇರಿತರಾಗಿ ಮರಣಕ್ಕೆ ಸಿದ್ಧರಾಗಿ ಬಂದಿರುವರು. ಶತ್ರುಗಳು ಇಷ್ಟು ಧೈರ್ಯದಿಂದ ರಥವನ್ನೇರಿ ಬಂದು ಅದನ್ನು ಹಿಡಿದ ಮೇಲೆ ಅದನ್ನು ಸಹಿಸಿಕೊಂಡಿರುವವನು ನನ್ನ ಹೊರತು ಲೋಕದಲ್ಲಿ ಬೇರೊಬ್ಬನೂ ಇಲ್ಲ. ಈಗಲೇ ನಾನು ಸರ್ಪಾಸ್ತ್ರಗಳಿಂದ ಇವರೆಲ್ಲರನ್ನು ಬಂಧಿಸಿ ಕೆಳಕ್ಕೆ ಕೆಡಹುವೆನು ನೋಡು ಎಂದು ಹೇಳಿ ದೇವದತ್ತವೆಂಬ ತನ್ನ ಮಹಾಶಂಖವನ್ನು ಊದಿದನು. ಲೋಕವಂದ್ಯನಾದ ಕೃಷ್ಣನು ಭೂಮ್ಯಾಕಾಶಗಳನ್ನು ತುಂಬುವಂತೆ ತನ್ನ ಪಾಂಚಜನ್ಯವನ್ನು ಊದಿದನು. ಸಂಶಪ್ತಕ ಸೈನ್ಯವು ಅವರಿಬ್ಬರ ಶಂಖ ಧ್ವನಿಯನ್ನು ಕೇಳಿ ದಿಗ್ಭ್ರಾಂತವಾಯಿತು. ಕೆಲವು ಭಯದಿಂದ ಓಡಿದವು. ಅಸ್ತ್ರವಿದ್ಯಾ ನಿಪುಣನಾದ ಪಾರ್ಥನು ನಗುತ್ತಾ ನಾಗಾಸ್ತ್ರವನ್ನು ಪ್ರಯೋಗಿಸಿ ಅದರಿಂದ ಮೊದಲು ಅವರ ಕಾಲುಗಳನ್ನು ಬಿಗಿದನು. ಅರ್ಜುನನು ಗುರಿಯಿಟ್ಟವರ ಕಾಲುಗಳೆಲ್ಲ ಬಂಧಿಸಲ್ಪಟ್ಟವು. ಸಂಶಪ್ತಕರಲ್ಲಿ ಅನೇಕರು ನಿಶ್ಚೇಷ್ಟರಾದರು. ಆಗ ಅರ್ಜುನನು ಹಿಂದೆ ತಾರಕಾಸುರ ಯುದ್ಧದಲ್ಲಿ ಇಂದ್ರನು ಹೇಗೋ ಹಾಗೆ ನಿಶ್ಚೇಷ್ಟರಾಗಿದ್ದ ಅನೇಕ ಸಂಶಪ್ತಕರನ್ನು ಕೊಂದನು. ಅನೇಕ ವೀರರು ರಥವನ್ನು, ಆಯುಧಗಳನ್ನು ಬಿಟ್ಟು ಓಡಲಾರಂಭಿಸಿದರು. ಆಗ ಸುಶರ್ಮನು ಹೀಗೆ ನಾಗಾಸ್ತ್ರದಿಂದ ಬಂಧಿಸಲ್ಪಟ್ಟ ತನ್ನ ಸೈನ್ಯವನ್ನು ಕಂಡು ಗರುಡಾಸ್ತ್ರವನ್ನು ಪ್ರಯೋಗಿಸಿದನು. ಕೆಲವು ಗರುಡ ಪಕ್ಷಿಗಳು ಸರ್ಪಗಳನ್ನು ಭಕ್ಷಿಸಲು ಬಂದವು. ಆ ಗರುಡ ಪಕ್ಷಿಗಳನ್ನು ಕಂಡೊಡನೆ ಸರ್ಪಗಳೆಲ್ಲ ಓಡಿದವು. ಮೇಘಬಂಧದಿಂದ ಬಿಡಲ್ಪಟ್ಟ ಲೋಕವು ಸೂರ್ಯನಿಂದ ಪ್ರಕಾಶಗೊಳ್ಳುವಂತೆ ಒಡನೆಯೇ ಆ ಸೈನ್ಯವು ಚೇತರಿಸಿಕೊಂಡಿತು. ಹೀಗೆ ನಾಗಬಂಧದಿಂದ ತಪ್ಪಿಸಿಕೊಂಡು ನಮ್ಮ ಕಡೆಯ ವೀರರು ತಿರುಗಿ ಅರ್ಜುನನ ರಥದ ಮೇಲೆ ಬಾಣ ಸಮೂಹಗಳನ್ನು, ಶಸ್ತ್ರ ಸಮೂಹಗಳನ್ನು ಪ್ರಯೋಗಿಸಿದರು. ಅರ್ಜುನನು ಆ ಬಾಣಗಳನ್ನೆಲ್ಲ ತನ್ನ ಬಾಣಗಳಿಂದ ನಿವಾರಿಸಿ ಹಲವು ವೀರರನ್ನು ಕೊಂದನು. ಸುಶರ್ಮನು ಆಗ ಅರ್ಜುನನ ಎದೆಗೆ ಬಾಣಗಳನ್ನು ಹೊಡೆದು ಬೇರೆ 21 ಬಾಣಗಳನ್ನು ಆತನ ಮೇಲೆ ಬಿಟ್ಟನು. ಅರ್ಜುನನು ಇದರಿಂದ ನೊಂದು ರಥಮಧ್ಯದಲ್ಲಿ ಕುಳಿತು ಬಿಟ್ಟನು.
ಆಗ ನಿನ್ನವರು ಪಾರ್ಥನೋ ಮೃತನಾದನೋ ಎಂದು ಗಟ್ಟಿಯಾಗಿ ಕೂಗಿದರು. ಶಂಖ ಬೇರೆ ನಿನಾದಗಳು, ಇತರ ವಿಧವಾದ ವಾದ್ಯಘೋಷಗಳು, ಸಿಂಹನಾದಗಳು ಎಲ್ಲೆಲ್ಲಿಯೂ ತೋರಿದವು. ಬಾಣಗಳಿಂದ ನೊಂದ ಅರ್ಜುನನಿಗೆ ಪ್ರಜ್ಞೆ ತಿಳಿದ ಮೇಲೆ ಕೋಪಾವಿಷ್ಟನಾಗಿ ಕ್ಷಣ ಮಾತ್ರದಲ್ಲಿ ದಿವ್ಯಾಸ್ತ್ರ ಪರಂಪರೆಗಳಿಂದ ಆ ಸುಶರ್ಮನನ್ನು ದಿಕ್ಕುಗಳನ್ನು ಮುಚ್ಚಿದನು. ಸುಶರ್ಮನನ್ನು ಹೊಡೆದೋಡಿಸಿ ಐಂದ್ರಾಸ್ತ್ರವನ್ನು ಪ್ರಯೋಗಿಸಿದನು. ಆ ಅಸ್ತ್ರದಿಂದ ಹೊರಟ ನೂರಾರು ಬಾಣಗಳು ಎಲ್ಲ ದಿಕ್ಕುಗಳಲ್ಲಿ ತಲೆದೋರಿ ಸುಶರ್ಮನ ರಥಗಳನ್ನು, ಆನೆಗಳನ್ನು, ಲಕ್ಷ ಲೆಕ್ಕದ ಕುದುರೆಗಳನ್ನು, ಕಾಲಾಳುಗಳನ್ನು ನಾಶ ಮಾಡಿದವು. ಇಂದ್ರನು ಅಸುರರನ್ನು ಹೇಗೋ ಹಾಗೆ ಪಾರ್ಥನು ಶಸ್ತ್ರಗಳಿಂದ ವೈರಿಗಳನ್ನು ಕೊಂದನು. ಈ ಕೊಲೆಯಿಂದ ಸಂಶಪ್ತಕರಿಗೂ ಗೋಪಾಲರಿಗೂ ಭಯ ಉಂಟಾಯಿತು. ಅರ್ಜುನನು ಎಲ್ಲಿರುವನೆಂದು ಯಾರಿಗೂ ತಿಳಿಯದೆ ವೀರರೆಲ್ಲರೂ ನೋಡುತ್ತಿರುವಂತೆಯೇ ನಿನ್ನ ಸೈನ್ಯವು ಕ್ಷೀಣಿಸುತ್ತಿತ್ತು. ಆ ಸೈನ್ಯವು ಪರಾಕ್ರಮ ಪ್ರದರ್ಶನ ಕಾಲದಲ್ಲಿಯೂ ಕೈಲಾಗದೆ ಸ್ತಬ್ಧವಾಗಿ ನಿಂತು ಅರ್ಜುನನಿಂದ ಕೊಲ್ಲಲ್ಪಡುತ್ತಿದ್ದಿತು. ಪಾಂಡುಪುತ್ರನು ಹೊಗೆಯಿಲ್ಲದ ಅಗ್ನಿಯಂತೆ ಪ್ರಕಾಶಿಸುತ್ತಾ ಹೀಗೆ 10,000 ಮಂದಿ ವೀರರನ್ನು, 10,000 ಮಂದಿ ರಥಿಕರನ್ನು, 3,000 ಆನೆಗಳನ್ನು ಕೊಂದ ಮೇಲೆ ಸಂಶಪ್ತಕರು ತಿರುಗಿ ಮರಣವನ್ನಾಗಲಿ ಜಯವನ್ನಾಗಲಿ ನಿಶ್ಚಯಿಸಿಕೊಂಡು ಬಂದು ಧನಂಜಯನನ್ನು ಮುತ್ತಿದರು. ಆ ಸಮಯದಲ್ಲಿ ನಿನ್ನ ಕಡೆಯ ವೀರರಿಗೂ ಅರ್ಜುನನಿಗೂ ದೊಡ್ಡ ಯುದ್ಧವೂ ನಡೆಯಿತು. ಇಂದ್ರನು ಅಸುರರನ್ನು ಹೇಗೋ ಹಾಗೆ ಪಾರ್ಥನು ಶತ್ರುಗಳನ್ನು ನಾಶ ಮಾಡುತ್ತಿದ್ದನು. ಇದು 48ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.